ನನ್ನ ಜೊತೆ ಇಬ್ಬರು ಲೈವ್ ಅಲ್ಲಿ ಇದ್ದಾರೆ, ಇಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೆವಿ ಚಂದ್ರಶೇಖರ್ ವೀರೇಶ್ ಥಿಯೇಟರ್ನ ಮಾಲೀಕರು, ಇನ್ನೊಂದು ಕಡೆ ಜೋಸೋ ಜಿಮ್ನ ಮಾಲೀಕರು. ದೂರವಾಣಿ ಸಂಪರ್ಕದಲ್ಲಿ ಕೋಟಿ ನಿರ್ಮಾಪಕ ಸೂರಪ್ಪ ಬಾಬು, ಮಗದೊಂದು ಕಡೆ ಲಹರಿ ರೆಕಾರ್ಡಿಂಗ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ತುಳಸಿ ರಾಮನಾಯ್ಡು, ನಾವೆಲ್ಲರೂ ಪ್ರೀತಿಯಿಂದ ಲಹರಿ ವೇಲು ಅಂತಾನೆ ಕರಿತೀವಿ. ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೇಲು ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ವೇಲು ಸರ್? ಚೆನ್ನಾಗಿದೆ ಸರ್, ಮನೇಲೇ ಇದ್ದೀವಿ. ಇಂಡಸ್ಟ್ರಿ ಹೇಗಿದೆ ಸರ್? ಇಂಡಸ್ಟ್ರಿ ನೋಡ್ತಾ ಇದೆ ಸರ್, ಏನೆಲ್ಲ ಆಗ್ತಾ ಇದೆ ಅನ್ಬಿಟ್ಟು 5 ತಿಂಗಳಲ್ಲಿ 45 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥ ಕಷ್ಟ ದಿನಗಳು ಯಾರು ನೋಡಿಲ್ಲ ಸರ್. ಎಲ್ಲರಿಗೂ ಹೊಸತಿದು. ಬಟ್ ಇದನ್ನ ತೂಗಿಸ್ಕೊಂಡು ಹೋಗ್ಬೇಕು, ಬಹಳ ಕಷ್ಟ ಆಗ್ತಿದೆ. ಮುಂದಿನ ದಿನದಲ್ಲಿ ಥಿಯೇಟರ್ ಓಪನ್ ಆಗುತ್ತೆ, ಕೆಲಸ ಚಾಲೂ ಆಗುತ್ತೆ ಅನ್ನೋ ಮಾತುಗಳಿದೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಈಗ? ಸರ್ ದಯಮಾಡಿ ಅದಾದ್ರೆ ತುಂಬಾ ಶುಭ ದಿನ ಅದು. ಸೂರಪ್ಪ ಬಾಬು ಅವರು ಕೂಡ ಇದ್ದಾರೆ ಸರ್ ದೂರವಾಣಿ ಸಂಪರ್ಕದಲ್ಲಿ. ಇವಾಗ ಥಿಯೇಟರ್ ಓಪನ್ ಮಾಡೋದು ಬೇಡ, ಕಷ್ಟ ಆಗುತ್ತೆ ಅವ್ರಿಗೆ ಅಂತಿದ್ರು ಸೂರಪ್ಪ ಬಾಬು ಅವರು. ಸರ್ ಕಷ್ಟ ಇದೆ, ಖಂಡಿತ ಕಷ್ಟ ಇದೆ. ಹಂಗನ್ಬಿಟ್ಟು ದಿನ ನಾವು ಕಷ್ಟ ಅಂತ ಈ ಕರೋನಾಗೆ ಎದುರ್ಕೊಂತಾನೆ ಇದ್ರೆ ಅದು ಎದುರಿಸ್ತಾನೆ ಇರುತ್ತೆ ನಮ್ಮನ್ನ. ನಾವು ಅದಕ್ಕೆ ಎದುರ್ಕೊಂಬಾರು, ನಾವು ಅದನ್ನ ಎದುರಿಸ್ಬೇಕು. ಇವಾಗ ಆ ಪರಿಸ್ಥಿತಿ ಬಂದಿದೆ. ಬಾಬು ಸರ್, ಬಾಬು ಸರ್ ಮಾತಾಡ್ಬೋದು ಸರ್? ಈಗ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಈಗ 100 ಜನಕ್ಕೆ 25 ಜನ ಮಾತ್ರ ಒಳಗ್ ಬಿಡ್ತೀನಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರೋ ಹುಡುಗರು ಏನಾಗ್ಬೇಕು? ಕೆವಿ ಚಂದ್ರಶೇಖರ್ ಹೇಳ್ತಿದ್ರು ಇವಾಗಲ್ದೆ ಇನ್ಯಾವಾಗ ಶುರು ಮಾಡೋಣ ಆಗುತ್ತೆ ಟೈಮ್ ಅಂತಿದ್ರು ಅವರು. ಹೌದು ಸರ್, ಈಗ ನನಗೆ ಗೊತ್ತಿರಂಗೆ ಸೆಪ್ಟೆಂಬರ್ ಅಕ್ಟೋಬರ್ ವರ್ಗುನು ಇದು ಸರಿ ಆಗಲ್ಲ ಅನ್ನೋದು ಒಂದು ಎಲ್ಲರ 90% ಎಲ್ಲರ ಭಾವನೆ ಇದೆ. ಈ ವರ್ಷದ ಅಂತ್ಯ ತನಕ ಹೋಗುತ್ತಿದ್ದು. ಹೌದು, 100% ಹೋಗುತ್ತೆ. ಸೊ ಈಗ ಥಿಯೇಟರ್ ಆಯ್ತು ಮಾಡ್ಲಿ, ಯಾರು ಬೇಡ ಅಂತ. ನಾವು ದೊಡ್ಡ ಸಿನಿಮಾ ನಿರ್ಮಾಪಕರು ಈಗ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಂಟೈರ್ ಭಾರತ ದೇಶದಲ್ಲಿ ಎಲ್ಲರೂ ದೊಡ್ಡ ಸಿನಿಮಾ ರಿಲೀಸ್ ಮಾಡಿದ್ರೇನೆ ಚಿತ್ರಮಂದಿರದಕ್ಕೆ ಕನಿಷ್ಠ ಅಟ್ಲೀಸ್ಟ್ ಒಂದು 60-70% ಜನ ಬರೋದು. ಈಗ ಓಪನ್ ಮಾಡಿದ್ರು ಸಿನಿಮಾ ರಿಲೀಸ್ ಮಾಡೋರು ಯಾರಿದ್ದಾರೆ? ನೀವ್ ಯಾವ ಸಿನಿಮಾನ ಹಾಕೋತೀರಾ? ಅದೊಂದು ಯಕ್ಷ ಪ್ರಶ್ನೆ ಅಲ್ವಾ? ಚಂದ್ರಶೇಖರ್ ಸರ್, ಉತ್ತರ ನಿಮ್ದು ಸರ್. ಈಗ ಇವತ್ತು ಪತ್ರಿಕೆಯಲ್ಲಿ ಒಂದು ಪಾಯಿಂಟ್ ಬಂದಿದೆ ಸರ್. ಮೊದಲನೇ ಹಂತದ ಲಸಿಕೆಯನ್ನ ಪರೀಕ್ಷೆ ಮಾಡಿದೀವಿ, ಮುಂದಿನ ಹಂತದ ಲಸಿಕೆ ಪರೀಕ್ಷೆ ಮಾಡಿ ಅಂತಿಮ ವರದಿ ಬರೋದಕ್ಕೆ ಕನಿಷ್ಠ ಪಕ್ಷ 1 ವರ್ಷ ಬೇಕು ಅಂತ. ಈಗ ಲಸಿಕೆ ಕಂಡುಹಿಡಿಯುವವರೆಗೂ ಜನರಲ್ಲಿ ಭೀತಿ ಹೋಗೋದಿಲ್ಲ ಅನ್ನೋದು ಅಕ್ಷರಶಃ ಸತ್ಯ. ಈಗ ಹಂತವಾಗಿ ನೋಡ್ಕೊಳ್ಳಿ, ಇಡೀ ಉದ್ಯಮ ಅಂದ್ರೆ ಚಿತ್ರೋದ್ಯಮವು ಸೇರಿದಂತೆ ಸುಮಾರು 95% ಎಲ್ಲಾ ಉದ್ಯಮಗಳು ಪ್ರಾರಂಭ ಆಗಿದೆ. ಈಗ ಸಿನಿಮಾ ಈಗ ಕೊನೆ ಹಂತದಲ್ಲಿ ಬರ್ತಾ ಇದೆ. ಪ್ರಾರಂಭದಲ್ಲಿ BTS KSRTC ಓಪನ್ ಆದಾಗ ಜನ ಬರ್ತಾರೆ. ಅಂದ್ರೆ ಲಾಸ್ ಆದ್ರೂ ಪರವಾಗಿಲ್ಲ, ಥಿಯೇಟರ್ ಮಾಲೀಕರು ಅದು ನಿಭಾಯಿಸ್ತಾರ? ಇವಾಗ ಆ ಶಕ್ತಿ ಇದೆಯಾ? ಲಾಸು ಪ್ರಾಫಿಟ್ ಅನ್ನೋದನ್ನ 2020ನೇ ಇಸ್ವಿನಲ್ಲಿ ಯಾವ ಉದ್ಯಮದ ವ್ಯಕ್ತಿನೂ ಪರಿಗಣಿಸಬಾರದು ಸರ್. 1995 2000 ಇಸ್ವಿನಲ್ಲಿ ಏನು ನಿಮ್ಮ ಗಳಿಕೆ ಬರ್ತಾ ಇತ್ತು, ಆ ಗಳಿಕೆ ಮುಂದಿನ ದಿನಗಳಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಉದ್ಯಮದಲ್ಲಿ. ನಮ್ಮ ಉದ್ಯಮ ಅಲ್ಲ, ಎಲ್ಲಾ ಉದ್ಯಮದಲ್ಲೂ. ಏನೇ ಆದ್ರೂ ಕೂಡ ನೀವು ಶುರು ಮಾಡೋದಕ್ಕೆ ರೆಡಿ ಆಗಿದ್ದೀರಿ, ಎಷ್ಟಾರು ಬರ್ಲಿ ಏನಾರು ಬರ್ಲಿ ಸ್ಟಾರ್ಟ್ ಮಾಡೋಣ ಅಂತ. ಸರ್ ನಾವು ಎಕ್ಸಿಬಿಟರ್ ಸರ್, ನಾವು ಯಾವತ್ತೂ ಅಷ್ಟೇ ಪ್ರದರ್ಶನ ನಡೆಯೋದಕ್ಕೆ ಬಾಕ್ಲು ಓಪನ್ ಮಾಡ್ತೀವಿ. ನಮ್ಮ ಬಾಬು ಅವ್ರು ಹೇಳಿದಾಗೆ ಪಿಕ್ಚರ್ಗಳು ರಿಲೀಸ್ ಮಾಡೋದಕ್ಕೆ ಯಾರಿಲ್ಲ ಅಂದ್ರೆ ಆಟೋಮೆಟಿಕ್ ಬಾಕ್ಲು ಕ್ಲೋಸ್ ಮಾಡ್ತೀವಿ. ಒಂದ್ಸರಿ ಬಾಕ್ಲು ಕ್ಲೋಸ್ ಮಾಡಿದ್ಮೇಲೆ ನೆಕ್ಸ್ಟ್ ಫಿಲಂ ಪ್ರೊಡ್ಯೂಸರ್ಸ್ ಗಳು ಓಪನ್ ಮಾಡ್ಬೇಕು ಅಂತ ಬಂದ್ರೆ ಅವ್ರಿಗೆ ಎಲ್ಲಿ ಇರುತ್ತೆ ಜಾಗ? ಒಂಚೂರು ಹೋಲ್ಡ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಆಗ್ಬೇಕು ಥಿಯೇಟರ್ಗಳಲ್ಲಿ, ಅದಕ್ಕೆ ಮುಂಚೆ ವರ್ಕ್ ನಡಿಬೇಕು ಸ್ಟುಡಿಯೋಗಳಲ್ಲಿ. ಅದು DTS ಆಗಿರ್ಲಿ, DI ಮಾಡೋದಾಗಿರ್ಲಿ, ರೆಕಾರ್ಡಿಂಗ್ ಮಾಡೋದಾಗ್ಲಿ. ನೀವು ಅಫ್ಕೋರ್ಸ್ ಅದರೆಲ್ಲರ ಮಾಲೀಕರು ಕೂಡ. ಹೇಗಿದೆ ಸರ್ ಆಗಿದೆ ನಿಮ್ಮ ಇಂಡಸ್ಟ್ರಿ? ಸರ್ ಎಷ್ಟು ಪರಿಸ್ಥಿತಿ ಕೆಟ್ಟದಾಗಿದೆ ಅಂತಂದ್ರೆ, ಎಷ್ಟೋ ಜನ ಕಲಾವಿದರು ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂದ್ಬಿಟ್ಟು ಹೇಳ್ತಾ ಇಲ್ಲ, ಹೊಟ್ಟೆ ಇಲ್ಲದೆ ಸಾಯ್ತಾ ಇದ್ದಾರೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಸಂಗೀತ ಕ್ಷೇತ್ರದಲ್ಲಿ ನನಗೆ ಈ 4 ತಿಂಗಳಿಂದ ಎಷ್ಟು ಕರೆಗಳು ಬಂದಿದೆ, ಎಷ್ಟು ಜನ ವಾದ್ಯ ಸಂಗೀತಗಾರರು, ಆರ್ಕೆಸ್ಟ್ರಾ ಕಲಾವಿದರು, ಗಾಯಕರು, ಗಾಯಕಿಯರು, ಸಾಹಿತಿಗಳು, ಸ್ಟುಡಿಯೋ ಓನರ್ಸು, ಅವ್ರು ಎಷ್ಟು ಕಷ್ಟ. ಒಬ್ರು ಕೂಡ ಸರ್ಕಾರ ಕೇರ್ ಮಾಡಿಲ್ಲ ಅವ್ರ ಬಗ್ಗೆ. ಸರ್ಕಾರ ವಿಷಯ ಮುಟ್ಟಿದ್ಯಾ ಸರ್? ಸರ್ CTV ಅವರು ಕೊಟ್ಟಿದ್ದಾರೆ ಸರ್. ಓಕೆ, ಕನ್ನಡ ಕಲ್ಚರ್ ಮಿನಿಸ್ಟ್ರಿಗೆ ನಾನೇ ಹೇಳಿ ಫೋನ್ ಮಾಡಿ ಕೂಡ ಮಾತಾಡಿದ್ದೆ. 1 ರೂಪಾಯಿ ಅನುದಾನ ಬಂದಿಲ್ಲ ಅವ್ರಿಗೆ. ಅವ್ರು ಹೆಂಗ್ ಸರ್ ಬದುಕೋದು? ನೋಡ್ತಾ ಇರೋ ನಾನು ಫೋನ್ ಲೈವ್ ಅಲ್ಲಿ ಇದ್ದೀನಿ. ಬೈ ಓಕೆ ಓಕೆ, ಹೆಂಗ್ ಸರ್ ಬದುಕೋದು? ಕಲಾವಿದರನ್ನ ನೀವು ಬರೀ ವೇದಿಕೆಗಳು ಮಾತ್ರ ಬದುಕೋತೀರಾ? ಕಲಾವಿದರಿಗೆ ಬೆಲೆ ಇಲ್ವಾ ಸರ್? ಅವ್ರ ಜೀವಕ್ಕೆ ಬೆಲೆ ಇಲ್ವಾ?
ಶಿವಣ್ಣವ್ರಿಗೂ ನಿಮ್ಗೆ ಇನ್ಪುಟ್ಸ್ ಕೊಟ್ರ ಸರ್ ಈ ಥರದ್ದು ಕಲಾವಿದ್ರದ್ದು ಕಷ್ಟ ಆಗ್ತಿದೆ ವಾದ್ಯ ಕಲಾವಿದ್ರದ್ದು ಅಂತೆಲ್ಲ? ಸರ್ ಇಲ್ಲ ಸರ್ ಕೊಟ್ಟಿಲ್ಲ. ನಾನು ತುಂಬಾ ಅಪ್ಸೆಟ್ ಆಗಿದ್ದೀನಿ ಸರ್ ಈ ವಿಷಯದಲ್ಲಿ. ಸರ್ಕಾರ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ ಯಾರಿಗೂ. ಅಲ್ಲ, ಈಗ ಚಿತ್ರೋದ್ಯಮದವ್ರು ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಶಿವಣ್ಣವ್ರ ಜೊತೆ ಒಂದು ಮಾತಾಡಿದ್ರೆ ಒಳ್ಳೇದಿತ್ತು. ಬಿಕಾಸ್ ಅದೆಲ್ಲ ಗೊತ್ತಾಗುತ್ತೆ. ಖಂಡಿತ ಮಾತಾಡ್ತೀನಿ ಸರ್. ಸರ್ 1,000 ಜನ ಸರ್ ಸಿಂಗರ್ಸ್ ಆರ್ಕೆಸ್ಟ್ರಾ ಅವರು. ಒಂಚೂರು ಜೋಸೋ ಇದ್ದಾರೆ, ಜಿಮ್ ಜೋಸೋ ಕೂತಿದಾರಲ್ಲಿ. ಜೋಸೋ, ವಾಟ್ ನೆಕ್ಸ್ಟ್ ಆಗಿದ್ರೆ ಈಗ ಓಪನ್ ಆದ್ರೂ ಕೂಡ ಹೇಗಿರುತ್ತೆ ನಿಮ್ ಇಂಡಸ್ಟ್ರಿ? ಹೇಗೆ ಶುರು ಆಗುತ್ತೆ? ಹೇಗೆ ಶುರು ಆಗ್ಬೇಕು ಅಂತ ಸರ್? ಈಗ ಮೊನ್ನೆ ತಾನೆ ಸಿಎಂ ಯಡಿಯೂರಪ್ಪ ಅವರು ಹಿಂಗ್ ಹೇಳಿದ್ರು, ಕೊರೋನಾ ಇದ್ದೇ ಇರುತ್ತೆ, ಎಕನಾಮಿಗೋಸ್ಕರ ನಾವು ಓಪನ್ ಮಾಡ್ಲೇಬೇಕು ಅಂದ್ಬಿಟ್ಟು. ಬರೀ ಅವ್ರ ಎಕನಾಮಿ ಮಾತ್ರ ಇಂಪಾರ್ಟೆಂಟಾ? ಜಿಮ್ ಓನರ್ ಗಳಿಗೆ ಎಕನಾಮಿ ಇಲ್ವಾ? ಅಲ್ಲಿ ಕೆಲಸ ಮಾಡೋ ಟ್ರೈನರ್ಸ್ ಗಳಿಗೆ ಅವ್ರು ಬದುಕದ್ ಬೇಡವಾ? ಅಥವಾ ಅದ್ರ ಬಾಡಿಗೆ ಕೊಟ್ಟಿರ್ತಾರ ಬಿಲ್ಡಿಂಗ್ ಓನರ್ ಗಳಿಗೆ ಬಾಡಿಗೆಗಳು ಕಟ್ಟೋದ್ ಬೇಡವಾ? ಇನ್ವೆಸ್ಟ್ ಮಾಡಿರೋ ಎಕ್ವಿಪ್ಮೆಂಟ್ಸ್ ಗೆ ಲೋನ್ಗಳು ತೀರ್ಸೋದ್ ಬೇಡವಾ? ಇದು ಒಂದು ಮುಖ್ಯಮಂತ್ರಿ ಆಗಿ ಅವ್ರು ಅದು ಯೋಚನೆ ಮಾಡ್ಬೇಕಲ್ಲ. ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಈಗ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ, ಥಿಯೇಟರ್ಸ್ ಗಳಾಗ್ಲಿ, ಜಿಮ್ ಗಳಾಗ್ಲಿ ಬಂದಾಗಿ ಇಷ್ಟು 5 ತಿಂಗಳ ಕಾಂಟ್ರಾಕ್ಟ್ ಗಳು ಆಗೋಗುತ್ತೆ. ಮುಟ್ಟಿದ್ದನ್ನ ಇನ್ನೊಬ್ರು ಮುಟ್ತಿರ್ತಾರೆ, ಬಹಳ ಕಷ್ಟ ಮೇಂಟೈನ್ ಮಾಡೋದು ಅಂತ ಅವರ ವಾದ. ನಿಮ್ಗೆ ಅದಕ್ಕೆ ಉತ್ತರ ಏನು? ಅದಕ್ಕೆ ನಾನು ಹೇಳದ್ನಲ್ಲ ಸರ್, ಈಗ ಒಂದ್ BMTC ಬಸ್ ಅಲ್ಲಿ ಎಷ್ಟಡಿಗೆ ಇದೆ ಆ ಬಸ್ ನ ಇಡೀ ಬೆಂಗಳೂರು ಸಿಟಿ ಫುಲ್ ತಿರುಗಾಡಿಸ್ತಾರೆ. ಅವಾಗ ಸ್ಪ್ರೆಡ್ ಆಗಲ್ವಾ? ಅದನ್ನ ಎಲ್ಲಿ ಸ್ಯಾನಿಟೈಸೇಷನ್ ಮಾಡ್ತಾರೆ? ಎಷ್ಟು ಜನರಿಗೆ ರಿಸ್ಕ್ ತಗೊಂಡ್ಬರ್ತಾರೆ ಆ ಬಸ್ ನ ಓಡಾಡಿಸಿ? ಸೊ ನಿಮ್ಮ ನಂಬಿಕೆ ಏನಪ್ಪಾ ಅಂದ್ರೆ ಆ ಥರದ್ದು ಏನೂ ಆಗದೆ ಇರೋ ತರ ನೋಡ್ಕೋತೀವಿ ನಾವು, ತೊಂದರೆ ಆಗ್ಲಿಕ್ಕಿಲ್ಲ. ಆ ತರ ಏನು ಆಗಿಲ್ಲ ನೋಡ್ಕೊಳ್ತೀವಿ. ಬಟ್ ಒಂದೇ ಜಾಗದಲ್ಲಿ ಇದೆ, ಅದು ಒಂದೇ ಜಾಗದಲ್ಲಿ ಒಂದೇ ಏರಿಯಾದಲ್ಲಿ ಬರ್ತಾರೆ. ಅಲ್ಲಿ ಅಂತದೇನಾದ್ರು ಕಂಟೈನ್ಮೆಂಟ್ ಝೋನ್ ನಾವು ನೋಡ್ಕೋಬಹುದಲ್ವಾ? ಈ ಗವರ್ಮೆಂಟ್ ಏನ್ ಹೇಳ್ತಾರೆ, ಆ ರೀತಿ ಏನಾದ್ರು ಪ್ರಾಬ್ಲಮ್ ಇರೋದನ್ನ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಆಗ್ತಾ ಇದೀವಿ ಅಂದ್ಬಿಟ್ಟು. ಈಗ ಯಾವ್ಯಾವ ಏರಿಯಾದಲ್ಲಿ ಕಂಟೈನ್ಮೆಂಟ್ ಗಳು ಇಲ್ವೋ ಅಲ್ಲ ಅಟ್ಲೀಸ್ಟ್ ಓಪನ್ ಮಾಡ್ಕೋಬಹುದು. ಐ ಥಿಂಕ್ ಅದನ್ನ ಸರ್ಕಾರ ಗಮನಿಸುತ್ತೆ ಅನ್ಸುತ್ತೆ. ಕೆವಿಸಿ ಸರ್, ಚಂದ್ರಶೇಖರ್ ಸರ್, ಆಗಸ್ಟ್ ಇಂದ ಶುರು ಆಗುತ್ತೆ, ಎಲ್ಲವೂ ಚಾಲೂ ಆಗುತ್ತೆ. ಯಾರೆಷ್ಟೇ ಜನ ಬರ್ಲಿ, ಏನೇ ಆಗ್ಲಿ, ಪ್ರದರ್ಶಕರು ರೆಡಿ ಆಗಿದ್ದಾರೆ. ಅವರೆಲ್ಲರ ಪರವಾಗಿ ಹೇಳೋಕೆ ರೆಡಿ ಇದೀರಲ್ವಾ ನೀವು? ಸರ್, ನಾವು 100% ರೆಡಿ ಇದೀವಿ. ನಾನು ಆಗ್ಲೇ ನಿಮ್ಗೆ ಮೊದಲೇ ಈ ಪ್ರಶ್ನೆ ಹೇಳಿದ್ದೀನಿ. ಆಗಸ್ಟ್ 1ನೇ ತಾರೀಕು ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟರು ರಾಜ್ಯ ಸರ್ಕಾರ ನಮಗೆ ಏನು ಮಾನದಂಡ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಓಕೆ, ಸೂರಪ್ಪ ಬಾಬು ಸರ್, ಪ್ರದರ್ಶಕರು ರೆಡಿ ಆಗಿದ್ದಾರೆ. ನೀವು ಪ್ರೊಡ್ಯೂಸ್ ಮಾಡಿ ಸಿನಿಮಾ ತಗೊಂಡು ಹೋಗಕ್ಕೆ ಇವಾಗ ರೆಡಿನಾ? ಇಲ್ಲ ಸರ್, ವೈಯಕ್ತಿಕವಾಗಿ ನಾನಂತೂ ಸಿನಿಮಾ ರಿಲೀಸ್ ಮಾಡಕ್ಕೆ ರೆಡಿ ಇಲ್ಲ. ಯಾಕೆಂತಂದ್ರೆ ನಮಗೆ ನಮ್ಮದೇ ಆದವು. ಯಾಕೆಂತಂದ್ರೆ ಈ ತಪ್ಪಾಗಿ ತಿಳ್ಕೊಬಾರ್ದು ಯಾರುನು. ನಾವು ಈಗ ಹಾಕಿರೋ ಬಂಡವಾಳನ, ಸಿನಿಮಾನ ಜನ ಬಂದ್ರಷ್ಟೇ ಗಳಿಸಕ್ ಸಾಧ್ಯ. ಚಿತ್ರಮಂದಿರದವರು ಅದು 100 ವರ್ಷದ ಕಟ್ಟಡ, ಇನ್ನೂ 100 ವರ್ಷ ಗ್ಯಾರಂಟಿ ಇರುತ್ತೆ. ಅವ್ರಿಗೆ ಏನ್ ಲಾಸ್ ಆದ್ರೂ ಮುಂದಿನ ದಿನಗಳಲ್ಲಿ ಅವ್ರು ಕವರ್ ಮಾಡ್ಕೋಬಹುದು. ಆದ್ರೆ ನಿರ್ಮಾಪಕ ಆ ಸಿನಿಮಾದಲ್ಲಿ ಅವನು ಅಷ್ಟೇ ಗಳಿಸ್ಬೇಕು. ಕೋಟ್ಯಾಂತರ ರೂಪಾಯಿ ಹಾಕಿರೋ ನಿರ್ಮಾಪಕ ಆ ಸಿನಿಮಾದಲ್ಲಿ ಲಾಭನ ನೋಡ್ತಾನೆ. ಮುಂದಿನ ದಿನಗಳಲ್ಲಿ ಬೇರೆ ಸಿನಿಮಾ ಮಾಡ್ಬೇಕು. ಚಿತ್ರಮಂದಿರದವ್ರು ಆ ತರ ಅಲ್ಲ. ಅವ್ರದ್ದು ಒಂದು ಕಟ್ಟಡ ಅನ್ನೋದಿದೆ, ಆ ಲ್ಯಾಂಡ್ ಇದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ 100% ಅವ್ರಿಗೆ ಇನ್ನೂ 20 ಇಂದ 50 ವರ್ಷಗಳ ಕಾಲ ಅವ್ರಿಗೆ ಟೈಮ್ ಇರುತ್ತೆ. ನಿರ್ಮಾಪಕನಿಗೆ ಒಂದೇ ಸಿನಿಮಾ, ಆ ಸಿನಿಮಾದಲ್ಲಿ ಅವನು ಲಾಭ ನೋಡ್ಬೇಕು. ಸೊ ದೊಡ್ಡ ಸಿನಿಮಾ ನಿರ್ಮಾಪಕರು ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದ್ ಸ್ವಲ್ಪ ದಿನ ಕಾಯ್ಬೇಕು. ಏನೋ ಮಾಡಕ್ಕಾಗಲ್ಲ. ಆ ರೀತಿಯಲ್ಲಿ ನಾವು ಒಂದು 8 ಜನ ಮೀಟಿಂಗ್ ಮಾಡಿದೀವಿ. ಏನೋ ಎಲ್ಲರೂ ಇಂಟರ್ಲಿಂಕ್ಡ್. ಈಗ ಪ್ರೊಡ್ಯೂಸರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಪ್ರದರ್ಶಕರು ಓಪನ್ ಮಾಡ್ತಾರೆ, ಅವರು ಇಲ್ಲ ಅಂದ್ರೆ ಅವರು ಮುಚ್ಚುತ್ತಾರೆ. ಅದಾದ್ಮೇಲೆ ಸಿನಿಮಾ ಥಿಯೇಟರ್ ಯಾರು ಬರಲ್ಲ. ಒಂಥರ ಚಿತ್ರೋದ್ಯಮ ಅಲ್ಲಿಗೆ ಒಂದೊಂದು ಪೊಲೀಸ್ ಸ್ಟಾಪ್ ಹಾಕ್ದಂಗೆ ಆಗ್ಬಿಡುತ್ತೆ. ಲೆಟ್ಸ್ ಹೋಪ್. ಈಗ ಸಣ್ಣ ಪ್ರಮಾಣದ ನಿರ್ಮಾಪಕರು ಚಿತ್ರ ತಯಾರು ಮಾಡಿ ಚಿತ್ರಮಂದಿರ ಇಲ್ಲ ಅಂತ ಹೇಳಿ OTT ಹೋಗ್ತೀವಿ ಅಂತ ಹೇಳಿದ್ ನೋಡಿಲ್ವಾ ಸರ್? ಬಾಡಿಗೆ ಅಲ್ವಾ ಸರ್? ಬಾಡಿಗೆ ನೀವು ಕಡಿಮೆ ಮಾಡ್ತೀರಾ ಸರ್ ಬಾಡಿಗೆ? ಅಲ್ಲ, ಒಂದ್ ನಿಮಿಷ, ಅದೇ ಹೇಳಿದ್ದೆ ಆಗ್ಲೇ ಹೇಳಿದ್ದೆ ನಾನು. ಬಾಡಿಗೆ ಅನ್ನೋದು ಮಾತಾಡಿದ್ದು ಹಿಂದೆ, ಮುಂದೆ ಬಾಡಿಗೆ ಅನ್ನೋದು ಮಾತಾಡ್ಬೇಕಾ ಅನ್ನೋ ಪ್ರಶ್ನೆ. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಲೇಬೇಕು. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ, ಬಾಬು ಅವ್ರು ಹೇಳ್ದಾಗೆ ನಿಜವಾಗಿಯೂ ಪ್ರಥಮವಾಗಿ ನನಗೆ ಕಾಣಿಸ್ತಾ ಇರೋದು ಬಾಬು ಅವ್ರ ಪಿಕ್ಚರ್. ಯಾಕೆಂದ್ರೆ ಅವ್ರು ರಿಲೀಸ್ ಮಾಡ್ಬೇಕು ಅಂತ ರೆಡಿಯಾಗಿದ್ರು ಪಾಪ. ಆದ್ರೆ ಅವ್ರ ಪಿಕ್ಚರ್ ರಿಲೀಸ್ ಮಾಡಿ ಅವ್ರು ಇವತ್ತು ನನ್ನ ದೃಷ್ಟಿನಲ್ಲಿ ಅವ್ರು ಯಾವ ತಪ್ಪು ತಿಳ್ಕೊಬಾರ್ದು. ಇನ್ನು 6 ತಿಂಗಳು ಬಿಟ್ಕೊಂಡು ರಿಲೀಸ್ ಮಾಡಿದ್ರು ಜನ ಬರೋವರೆಗೂ ನಾವು ಯಾವ್ದನ್ನು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಜನ ಬರ್ತಾರ ಇಲ್ವಾ ಅಂತ ನಾವು ಎಕ್ಸ್ಪೆರಿಮೆಂಟಲ್ ಆದ್ರೂ ಓಪನ್ ಮಾಡಿರ್ತಾನೆ ಸರ್ ಗೊತ್ತಾಗೋದು. ದೊಡ್ಡ ಫಿಲಂ ಜನ ಬರೋದು, ಅಲ್ಲಿ ತನಕ ಬರಲ್ಲ ಅಂತ ಸೂರಪ್ಪ ಬಾಬು ಅವ್ರ ವಾದ. ಹೌದು ಸರ್, ದೊಡ್ಡ ಫಿಲಂ ರಿಲೀಸ್ ಆದ್ರೇನೆ ಜನ ಬರೋದು ಅನ್ನೋ ಒಂದು ಕಾನ್ಸೆಪ್ಟ್ ಕೆಲವರಲ್ಲಿ ಇದೆ. ಆದ್ರೆ ದೊಡ್ಡ ಫಿಲಂ ಅಲ್ಲ ಅಂತ ರಿಲೀಸ್ ಮಾಡಿದ್ದು 106 ದಿನ ಓಡಿದೆ. ಉದಾಹರಣೆ ಕರೆಕ್ಟ್. ಒಂದು ಒಳ್ಳೆ ಫಿಲಂ ತುಂಬಾ ಚೆನ್ನಾಗಿದ್ರೆ ಅದು ಹೊಸಬರದಾದ್ರೂ ಕೂಡ 100 ಡೇಸ್ ಓಡಿದೆ ತುಂಬಾ ಚೆನ್ನಾಗಿ. ಇಲ್ಲ ಅಂತ ಜನ ಒಪ್ಕೊಳ್ತಾರೆ. ದೊಡ್ಡ ಫಿಲಂ ಯಾವ್ದು ಅಂದ್ರೆ ಎಷ್ಟು ಜನರ ಮನಸ್ಸಿನ ತಲುಪಿದ್ದೆ ಅನ್ನೋದು ಮುಖ್ಯನೇ ಹೊರತು ಬಂಡವಾಳ ಮುಖ್ಯ ಆಗೋದಿಲ್ಲ ಇಲ್ಲಿ. ಆದ್ರೆ ಬಾಬು ಅವ್ರ ಬಂಡವಾಳ ನಿಜವಾಗ್ಲೂ ವಾಪಸ್ ಬರೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಕ್ಷರಶಃ ಸತ್ಯ. ಅದಕ್ಕೆ ಪ್ರದರ್ಶಕರ ಸಹಕಾರ ಸಂಪೂರ್ಣ ಇದ್ದೇ ಇರುತ್ತೆ. ಅವ್ರು ಈ ತಕ್ಷಣ ಬರೋಕ್ ಸಾಧ್ಯ ಇಲ್ಲ, ನಾನು ಒಪ್ಕೊಳ್ತೀನಿ.
ಆದ್ರೆ ಬರೋದಿಕ್ಕೆ ಪ್ರಾರಂಭ ಮಾಡಿದಾಗ ಬರ್ಬಹುದು ಅಂತ ಅನ್ಸುತ್ತೆ ಒಂದು ಅನಿಸಿಕೆ. ಗುಡ್. ಆಮೇಲೆ ನಾವು ಇಂಟರ್ಲಿಂಕ್ ಸರ್, ನಾವು ಬರೀ ಕರ್ನಾಟಕ ಒಂದೇ ಅಲ್ಲ, ನಮ್ಮ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲವೂ ನಮಗೆ ಓಪನ್ ಆಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ. ನೀವು ರೆಡಿ ಆಗಿರಪ್ಪ ಅನ್ನೋ ಒಂದು ಸಿಗ್ನಲ್ ಕೊಡ್ಬೋದೇ ಹೊರತು ರೆಡಿ ಆಗ್ತಾ ಇದೀವಿ ಅನ್ನೋದಕ್ಕೆ ನಮ್ಮ ವಲಯದಲ್ಲಿ ನಾವು ಚರ್ಚೆ ಮಾಡ್ಬೇಕಾಗತ್ತೆ, ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಈ ಮಧ್ಯೆ ಸರ್ಕಾರ ನಮ್ಗೆ ಸಹಕಾರ ಕೊಡ್ತೀವಿ ಅನ್ನೋ ಭರವಸೆ ಆಗ್ಲಿ ಅಥವಾ ಕೊಡೋವರೆಗೂ ನಾವು ಚಿತ್ರಮಂದಿರಗಳು ಓಪನ್ ಮಾಡೋದಿಲ್ಲ ಸರ್. ನೋಡ ಸರ್, ಎಲ್ಲರೂ ಕೂಡ ಟೀಮ್ ಇಂದ ಸರ್ಕಾರಕ್ಕೊಂದು ಅಪೀಲ್ ಆದಾಗ ಸರ್ಕಾರ ಅದರ ಸಾಧ್ಯಾಸಾಧ್ಯಗಳು ಚರ್ಚೆ ಮಾಡಿ ನಿಮ್ಗೆ ವಾಪಸ್ ಹೇಳಿದಾಗ ಒಂದಂತೂ ಒಂದು ಮಿಡಲ್ ಪ್ಲಾಟ್ಫಾರ್ಮ್ ಬರಲೇಬೇಕಾಗುತ್ತೆ ಮತ್ತೆ ರೀಸ್ಟಾರ್ಟ್ ಆಗಕ್ಕೆ. KVC ಸರ್, ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಜಾಯ್ನ್ ಆಗೋದಕ್ಕೆ. ಜೋಸೋ ಥ್ಯಾಂಕ್ ಯು, ಲಾರಿ ವೇಲು ಸರ್ ಥ್ಯಾಂಕ್ ಯು ಸೊ ಮಚ್, ಸೂರಪ್ಪ ಬಾಬು ಸರ್ ನಿಮಗೂ ಕೂಡ ಥ್ಯಾಂಕ್ ಯು. ಎಲ್ಲರ ಜೊತೆ ಕೂಡ ಮಾತುಕತೆ ಇಲ್ಲಿಗೆ ಮುಗಿಸಿ ಈ ಸ್ಪೆಷಲ್ನ ಇಲ್ಲಿ ಮುಗಿಸಿ ಹೋಗ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸಲ್ಲಿ ಪಕ್ಕಾ ನ್ಯೂಸ್.